ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ಸ್ಪೆಷಲ್ ಅವಲಕ್ಕಿ ಉಪ್ಪಿಟ್ಟು. ಈಗ ನಾನು ಅದಕ್ಕೆ ಬೇಕಾದಂಥ ಪದಾರ್ಥಗಳು ಹೇಳ್ತೀನಿ. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೇಯಿಸಿರೋ ಹಸಿ ಅವರೆಕಾಳು ಮತ್ತು ಒಂದು ಲೆಮನ್ ತೊಗೊಂಡಿದ್ದೀನಿ. ನೀವು ಇದೇ ರೀತಿ ನನ್ನ ಎಲ್ಲ ವೀಡಿಯೋಗಳು ನಾನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್ಸ್, ಅವಲಕ್ಕಿ ಇದನ್ನು ವೆಯ್ಟ್ ಲಾಸ್ಗೂ ಯೂಸ್ ಮಾಡ್ತಾರೆ. ರಕ್ತಹೀನತೆಯನ್ನು ಕೂಡ ಕಡಿಮೆ ಮಾಡುತ್ತೆ. ತ್ವರಿತ ಶಕ್ತಿ ಜಾಸ್ತಿ ಬೇಗ ಬರುತ್ತೆ ಮತ್ತು ಸುಲಭ ಜೀರ್ಣಕ್ರಿಯೆ ಇರುತ್ತೆ. ನಾನು ಬದನೆಕಾಯಿ ಇದು ಗುಂಡು ಬದನೆ ಕಟ್ ಮಾಡಿದ್ದೀನಿ ಮತ್ತು ಬೀನ್ಸು, ಇದು ಎಲೆಕೋಸು, ಕರಿಬೇವು, ಕ್ಯಾರೆಟು ಎಲ್ಲನೂ ಹಾಕಿದ್ದೀನಿ. ಹೆಚ್ಚು ತರಕಾರಿ ಹಾಕಿದ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳು ತಿನ್ನಲ್ಲ ಡೈರೆಕ್ಟಾಗಿ ತರಕಾರಿಗಳನ್ನ. ಈ ರೀತಿ ನಾವು ಮಕ್ಕಳಿಗೆಲ್ಲ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಮತ್ತು ರಕ್ತದಲ್ಲಿ ನಮಗೆ ಶುಗರ್ಗೂ ಕಂಟ್ರೋಲ್ ಆಗುತ್ತೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ. ಈಗ ಒಂದು ಬಾಣಲಿಗೆ ಆಯಿಲ್ ಹಾಕಿ ಮೊದಲು ಶೇಂಗಾ ಬೀಜನ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣ್ಸಿಕಾಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡೋಣ. ಇವಾಗ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. ಎಲ್ಲನೂ ಫ್ರೈ ಮಾಡಿಕೊಂಡು ಇವಾಗ ಆಲ್ರೆಡಿ ಫ್ರೈ ಆಗಿದೆ ನೋಡಿ. ಇವಾಗ ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸುಲಭ ಜೀರ್ಣಕ್ರಿಯೆಗೂ ಕೂಡ ಇದು ಒಳ್ಳೆಯದು. ನೀಟಾಗಿ ಎಲ್ಲನೂ ಫ್ರೈ ಮಾಡೋಣ. ಈ ಅವಲಕ್ಕಿಲೂ ಕೂಡ ಗೊಜ್ಜು ಅವಲಕ್ಕಿ, ಮೊಸರು ಅವಲಕ್ಕಿ ಎಲ್ಲ ಮಾಡ್ತಾರೆ, ಅಥವಾ ಅವಲಕ್ಕಿ ಒಗ್ಗರಣೆಗೂ ಯೂಸ್ ಮಾಡ್ತಾರೆ ನೋಡಿ. ಎಲ್ಲ ನೀಟಾಗಿ ಫ್ರೈ ಮಾಡೋಣ. ಮತ್ತೀಗ ಟೊಮೆಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿಲಿ ಕಬ್ಬಿಣ ಮತ್ತು ಕಾರ್ಬೋಹೈಡ್ರೇಟ್ಗಳಿದೆ. ಬೆಳಗ್ಗೆ ತಿಂಡಿಗೆ ಇದನ್ನು ಅವಲಕ್ಕಿನ ಜಾಸ್ತಿ ತಿಂಡಿ ಮಾಡೋದಕ್ಕೆ ಜನರು ಇಷ್ಟಪಡ್ತಾರೆ ವೆಯ್ಟ್ ಲಾಸ್ಗೋಸ್ಕರ. ಇವಾಗ ನಾನು ಗುಂಡು ಬದನೆಕಾಯಿ ಕಟ್ ಮಾಡಿದ್ನಲ್ಲ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಕ್ಯಾರೆಟನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಗುಂಡು ಬದನೆಕಾಯಿ ಮತ್ತು ಕೋಸು, ಅದೇ ಕ್ಯಾಬೇಜು, ಎಲೆಕೋಸು ಎಲ್ಲನೂ ಸೇರಿಸ್ಕೊಂಡು ಈಗ ನಾನು ಬೇಯಿಸಿ ಇಟ್ಟಿದ್ನಲ್ಲ ಅದು ಕಾಳು, ಅವರೆಕಾಳು, ಅದನ್ನು ಕೂಡ ಹಸಿ ಅವರೆಕಾಳನ್ನು ಕೂಡ ಸೇರಿಸಿಬಿಟ್ಟು ಎಲ್ಲ ನೀಟಾಗಿ ಫ್ರೈ ಮಾಡೋಣ. ಈಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಸ್ವಲ್ಪ ಇದಾಗಲಿ, ಬೇಯಬೇಕಲ್ಲ, ಹಾಗಾಗಿ ಮೀಡಿಯಮ್ ಉರಿಯಲ್ಲಿರಲಿ. ಇವಾಗ ನೋಡಿ, ಸ್ವಲ್ಪ ಚಿಟಿಕೆ ಅರಿಶಿನ ಕೂಡ ಸೇರಿಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಈಗ ಇದು ಸ್ವಲ್ಪ ಎವರೆಸ್ಟ್ದು ಗರಂ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ. 1 ಚಿಕ್ಕದು ಟೇಬಲ್ ಸ್ಪೂನ್ ಬರುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ, ಸೇರಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಫ್ರೈ ಮಾಡೋಣ. ಇವು ಟೈಮಲ್ಲಿ ಗ್ಯಾಸ್ ಉರಿ ಲೋ ಫ್ಲೇಮಲ್ಲಿ ಇರಲಿ. ಎಲ್ಲ ಇವಾಗ ನೀಟಾಗಿ ಬೇಯಲಿ. ಇವಾಗ ಅದಕ್ಕೇನೆಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ. ಇವಾಗ ನಾನು ಅವಲಕ್ಕಿನ ಕ್ಲೀನ್ ಮಾಡಿ ತೊಳೆದಿಟ್ಟಿದೆ, ಅದನ್ನು ಇವಾಗ ಸೇರಿಸ್ಕೊತೀನಿ. ಸೇರಿಸ್ಕೊಳ್ಳೋಣ. ಅವಲಕ್ಕಿ ಎಲ್ಲನೂ ಮಕ್ಕಳಿಗೆಲ್ಲ ಮಾಡಿಕೊಡೋಕೆ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಬೋದು. ನೈಟು ಕೂಡ ನಾವೇನೇ ಸಾಂಬಾರು ಮಾಡಲಿಲ್ಲ ಅಂದರೆ ಎಮರ್ಜೆನ್ಸಿ ಅಂದಾಗ ನಾವು ಅವಲಕ್ಕಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡು ತಿನ್ಬೋದು ನೋಡಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಗ್ಯಾಸ್ ಸ್ಟವ್ ಈ ವೇಳೆ ಎಲ್ಲ ಲೋ ಫ್ಲೇಮಲ್ಲೇ ಇರಲಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಇದಕ್ಕೆ ಸ್ವಲ್ಪ ಇವಾಗ
ಸ್ವಲ್ಪ ಅರ್ಧ ಹೋಳು ಲೆಮನನ್ನು ಹಾಕ್ತಾಯಿದ್ದೀನಿ, ಸೇರಿಸ್ಕೊತಾ ಇದ್ದೀನಿ ರಸನ. ಇವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವಲಕ್ಕಿ ಉಪ್ಪಿಟ್ಟು. ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಇವಾಗ ಮುಚ್ಚೋಣ, ಒಂದು ನೀಡಲ್ಲಿ ಮುಚ್ಚೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಒಂದು ಪ್ಲೇಟ್ಗೆ ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ಉಪ್ಪಿಟ್ಟು ವಾವ್, ಸೂಪರಾಗಿದೆ. ನೀವು ಮಾಡ್ಕೊತೀನಿ. ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.